ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ ಅಂದ್ರೆ ಗುರುವಾರ ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿದ್ವು ಅಂತಾನೆ ಹೇಳ್ಬೋದು. ಇವತ್ತು ಮಧ್ಯಾಹ್ನದವರೆಗಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನಾನು ಬೆಳಗಿನ ವಿಡಿಯೋದಲ್ಲಿ ನಿಮಗೆ ಮಾಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿನ್ನೆ ರಾತ್ರಿ 11 ಗಂಟೆಯಿಂದ ಈಗ ಜಸ್ಟ್ ವಿಡಿಯೋ ಮಾಡುವಂತ ಸಮಯದಲ್ಲಿ 7 ಗಂಟೆ ಆಗಿತ್ತು ಅಂತಾನೆ ಹೇಳ್ಬೋದು. ಈ 7 ಗಂಟೆ ತನಕ ಒಂದು ಯಾರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ, ಯಾರು ಅತಿ ಕಡಿಮೆ ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಟ್ಟಾರೆಯಾಗಿ 12 ಜನ ನಾಮಿನೇಟ್ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ 12 ಜನರ ಪೈಕಿ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಸ್ಪರ್ಧಿ ಯಾರಪ್ಪ ಅಂದ್ರೆ ಅದು ನಮ್ಮ ಗಿಲ್ಲಿ ನಟ ಅಂತ ಹೇಳ್ಬೋದು. ಗಿಲ್ಲಿ ನಟ ಅವರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ 29.4% ಅಂತಾನೆ ಹೇಳ್ಬೋದು. ಅಂದ್ರೆ 29.4% ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಆಲ್ಮೋಸ್ಟ್ ಆಲ್ ಈ ಒಂದು ವಾರದ ಎಲ್ಲ ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಮ್ಮ ಗಿಲ್ಲಿ ಅವರೇ ಟಾಪ್ 1 ಇದ್ದಾರೆ ಅಂತಾನೆ ಹೇಳ್ಬೋದು. ಈಗಿರುವಂತಹ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಪೈಕಿ ಯಾರು ಕೂಡ ಅವರನ್ನು ಬೀಟ್ ಮಾಡೋಕೆ ಆಗ್ತಾ ಇಲ್ಲ. ನೋಡೋಣ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಂದ ಮೇಲೆ ಇವರಿಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇಲ್ವಾ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಇನ್ನು ಎರಡನೇ ಸ್ಪರ್ಧೆ ವಿಚಾರಕ್ಕೆ ಬರೋಣ. ಎರಡನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರು 16.7% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೂಡ ತುಂಬಾನೇ ಚೆನ್ನಾಗಿ ಓಟ್ಗಳು ಇವರಿಗೂ ಕೂಡ ಬರ್ತಾ ಇರೋದ್ರಿಂದ ಎರಡನೇದಾಗಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಅಂತಾನೆ ಹೇಳ್ಬೋದು. ಕಾವ್ಯ ಅವರಿಗೆ 14.2% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಕಾವ್ಯ ಶೈವ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ. ಗಿಲ್ಲಿ, ರಕ್ಷಿತಾ ಶೆಟ್ಟಿ ಹಾಗೆ ಕಾವ್ಯ ಅವರು ಈ ವಾರದ ಯಾವುದೇ ರಿಸಲ್ಟ್ ನಲ್ಲಿ ಕೂಡ ಇವರೇ ಟಾಪ್ 3 ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಇವರು ಆಲ್ಮೋಸ್ಟ್ ಆಲ್ 100% ಸೇಫ್ ಆಗುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಈ ವಾರದ ಒಂದು ಮಾಸ್ ಎಲಿಮಿನೇಷನ್ ಅಲ್ಲಿ. ಇನ್ನು ನಾಲ್ಕನೇ ಸ್ಪರ್ಧೆ ಬಗ್ಗೆ ನೋಡ್ತಾ ಹೋಗೋಣ. ನಾಲ್ಕನೇ ಸ್ಪರ್ಧೆ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅಂತ ಹೇಳ್ಬೋದು. ಅವರಿಗೆ 11.3% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಭಿಷೇಕ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 4 ಅಲ್ಲಿ ಇದ್ದಾರೆ. ಇನ್ನು ಐದನೇ ಸ್ಥಾನ ಅಂದ್ರೆ 5th ಪೊಸಿಷನ್ ಅಂತಾನೆ ಹೇಳ್ಬೋದು. ಆ ಒಂದು ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು. ಧನುಷ್ ಗೌಡ ಅವರಿಗೆ 10.8% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 6ನೇ ಸ್ಥಾನವನ್ನು ನೋಡ್ತಾ ಹೋಗೋಣ. 6ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಸ್ಪಂದನಾ ಸೋಮನ್ ಅಂತಾನೆ ಹೇಳ್ಬೋದು. ಸ್ಪಂದನಾ ಸೋಮನ್ ಅವರಿಗೆ 4.9% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 6ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರು ಬೆಳಗಿನ ಹಾಗೂ ಮಧ್ಯಾಹ್ನದ ವೋಟಿಂಗ್ ರಿಸಲ್ಟ್ ನಲ್ಲಿ ಆಲ್ಮೋಸ್ಟ್ ಆಲ್ 9ನೇ ಸ್ಥಾನದಲ್ಲಿ ಇದ್ರು. ಆದ್ರೆ ಈಗ ಸಾಯಂಕಾಲದ ಹೊತ್ತಿಗೆ ಅವರು 6ನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೋದು. ಇವರ ವೋಟಿಂಗ್ ರಿಸಲ್ಟ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಡಿದೆ. ಇನ್ನು 7ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಚಂದ್ರಪ್ರಭಾ ಅಂತಾನೆ ಹೇಳ್ಬೋದು. ಚಂದ್ರಪ್ರಭಾ ಅವರಿಗೆ ಆಲ್ಮೋಸ್ಟ್ ಆಲ್ 3.6% ಓಟ್ಗಳು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಚಂದ್ರಪ್ರಭಾ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ 7th ಪೊಸಿಷನ್ ಅಂತಾನೆ ಹೇಳ್ಬೋದು. ಟಾಪ್ 7 ಒಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಇನ್ನು ಟಾಪ್ 8 ನ ಪೊಸಿಷನ್ ಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ಅಶ್ವಿನಿ SN ಅವರು ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ SN ಅವರು 8ನೇ ಪೊಸಿಷನ್ ಅನ್ನು ಪಡೆದುಕೊಳ್ಳುವುದರ ಮೂಲಕ 3.1% ಓಟ್ಗಳನ್ನು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಪಡೆದುಕೊಂಡಿದ್ದಾರೆ. ಇನ್ನು 9th ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳ್ಬೋದು. ಧ್ರುವಂತ್ ಅವರಿಗೆ 2.4% ಓಟ್ಗಳು ಬಂದಿವೆ ಅಂತ ಹೇಳ್ಬೋದು. ಇವರು ಕೂಡ ಇನ್ನು ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಇನ್ನು 10th ಪೊಸಿಷನ್ ಅಂತಾನೆ ಹೇಳ್ಬೋದು. 10ನೇ ಪೊಸಿಷನ್ ಅಲ್ಲಿರುವಂತಹ ಸ್ಪರ್ಧಿ ನಮ್ಮ ಮಲ್ಲಮ್ಮ ಅಂತಾನೆ ಹೇಳ್ಬೋದು. ಮಲ್ಲಮ್ಮ ಅವರಿಗೆ 1.6% ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು. ಅತ್ಯಂತ ಕಡಿಮೆ ಓಟ್ಗಳು ಇವರಿಗೆ ಬಂದಿವೆ. ಇನ್ನು 11th ಪೊಸಿಷನ್ ಮಂಜು ಭಾಷಿನಿ ಅಂತಾನೆ ಹೇಳ್ಬೋದು. ಮಂಜು ಭಾಷಿನಿ ಅವರಿಗೆ ಕೇವಲ 1.1% ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಂಜು ಭಾಷಿನಿ ಅವರು 11th ಪೊಸಿಷನ್ ಅಲ್ಲಿ ಇದ್ದಾರೆ. ಇನ್ನು 12th ಪೊಸಿಷನ್ ಅಂದ್ರೆ ನಮ್ಮ ಜಾನ್ವಿ ಅವರು ಅಂತಾನೆ ಹೇಳ್ಬೋದು. ಜಾನ್ವಿ ಅವರಿಗೆ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅತಿ ಕಡಿಮೆ ಓಟ್ಗಳು ಬಂದಿವೆ. ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದರೆ 1% ಕೂಡ ಬಂದಿಲ್ಲ. ಕೇವಲ 0.9% ಓಟ್ಗಳು ಬಂದಿವೆ ಅಂತ ಹೇಳ್ಬೋದು. ಮಲ್ಲಮ್ಮ, ಜಾನ್ವಿ ಅದ್ರ ಜೊತೆಗೆ ಮಂಜು ಭಾಷಿನಿ ಅವರು ಸಖತ್ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಬಾಟಮ್ 3 ಅಲ್ಲಿ ಇರುವಂತಹ ಸ್ಪರ್ಧಿಗಳು. ಇನ್ನು ನಮ್ಮ ಗಿಲ್ಲಿ, ರಕ್ಷಿತಾ, ಕಾವ್ಯ ಅವರು ಟಾಪ್ 3 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈ 12 ಜನ ಸ್ಪರ್ಧಿಗಳ ಪೈಕಿ ಆಲ್ಮೋಸ್ಟ್ ಆಲ್ ಈ ವಾರದಿಂದ 4 ರಿಂದ 5 ಜನ ಕಂಟೆಸ್ಟೆಂಟ್ಗಳು ಹೊರ ಹೋಗುವಂತಹ ಸಾಧ್ಯತೆ ಇದೆ. ಆ ಒಂದು 5 ಕಂಟೆಸ್ಟೆಂಟ್ ನಿಮ್ಮ ಪ್ರಕಾರ ಈ 12 ಜನ ಲಿಸ್ಟ್ ನಲ್ಲಿ ಯಾರು ಹೊರಗಡೆ ಹೋಗ್ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಪ್ರಕಾರ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.